Hello dear aspirants, welcome to Goldfinch IAS KAS RT Nagar Bengaluru YouTube ಚಾನಲ್. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಮುಖ ಕರೆಂಟ್ ಅಫೇರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೇವೆ. ಸೊ ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಸಹ ಮತ್ತೊಂದು ಪ್ರಮುಖ ಕರೆಂಟ್ ಅಫೇರನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಾಗಿದೆ. ಅದೇ ನಮ್ಮ ನ್ಯೂಸ್ ಪೇಪರಲ್ಲಿ ಬಂದಂತಹ ವೆರಿ ಇಂಪಾರ್ಟೆಂಟ್ ಒಂದು ಆರ್ಟಿಕಲ್ ಆಗಿತ್ತು, ದಟ್ ಈಸ್ FDI. ಏನು ಹೇಳ್ತಾ ಇದೆ ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ನಾವು ನಮ್ಮ ಕೋರ್ ಸಬ್ಜೆಕ್ಟ್ಗೆ ಬಂದ್ರಾಯ್ತು. ಓಕೆನಾ? ಎಸ್, ನೆನಪಿರಲಿ. ಹಾಗಿದ್ರೆ ಈ ಕರೆಂಟ್ ಅಫೇರ್ ಏನು ಹೇಳ್ತಾ ಇದೆ? ಸತತ ಇಳಿಕೆಯ ಹಾದಿಯಲ್ಲಿ ವಿದೇಶಿ ನೇರ ಹೂಡಿಕೆ ಅಂತ ಕರಿತೀವಿ. ಅಂದರೆ ನಮ್ಮ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಏನು ಕರಿತೇವಲ್ಲ, ಸೊ ಈ ಫಾರಿನ್ ಇನ್ವೆಸ್ಟ್ಮೆಂಟ್ ಏನಾಗ್ತಾ ಇದೆ ಅಂತಂದರೆ ಇಳಿಕೆ ಆಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ ಅನ್ನುವಂಥದ್ದನ್ನೇ ನಮ್ಗೆ ಈ ಒಂದು ಆರ್ಟಿಕಲ್ ಹೇಳ್ತಾ ಇದ್ದೇವೆ. ಏನಾಗ್ತಾ ಇದೆ? ಸೊ ನಮ್ಮದು ಫಾರಿನ್ ಇನ್ವೆಸ್ಟ್ಮೆಂಟ್, ಫಾರಿನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗ್ತಾ ಇದೆ. ಏನು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಇಲ್ಲಿ ನೋಡಿ, ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇಲ್ಲಿ ಏನಿದೆ, ಫಸ್ಟ್ ನಮ್ಗೆ ಈ ಕಾನ್ಸೆಪ್ಟ್ ಅಥವಾ ಈ ಆರ್ಟಿಕಲಲ್ಲಿ ಗೊತ್ತಾಗಬೇಕಾಗಿದ್ದೆ ಅಂತಂದರೆ ವಾಟ್ ಯು ಮೀನ್ ಬೈ ಫಾರಿನ್ ಇನ್ವೆಸ್ಟ್ಮೆಂಟ್. ಓಕೆ, ಪ್ಲಸ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅದಂತಿದೆ. ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಇದ್ರ ಜೊತೆಗೆ FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಏನು FII ಅಂತಂದರೆ ಹಾಗಿದ್ರೆ ಹೀಗೆ ಸುಮಾರು ವಿಷಯಗಳು ಡಿಸ್ಕಸ್ ಹೋಗಬೇಕು. ಇದು ಗೊತ್ತಿರಲಿ, ಇದು ನಿಮ್ಮ ಎಕಾನಮಿ ಪಾರ್ಟಲ್ಲಿ ವೆರಿ ಇಂಪಾರ್ಟೆಂಟ್, ಎಕಾನಮಿ ಪಾರ್ಟಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ನಿಮ್ಮ ಎಕಾನಮಿ ಪಾರ್ಟ್ಗೆ. ಓಕೆ, ಹಾಗಿದ್ರೆ ವಿ ಸ್ಟಾರ್ಟ್ ವಿತ್ ಫಾರಿನ್ ಇನ್ವೆಸ್ಟ್ಮೆಂಟ್. ಏನು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಸಿಂಪಲ್, ಒಂದು ದೇಶದ ಉತ್ಪಾದನಾ ಚಟುವಟಿಕೆಯಲ್ಲಿ ಒಂದು ದೇಶದ ಉತ್ಪಾದನಾ ಚಟುವಟಿಕೆಯಲ್ಲಿ ಲಾಭದ ಉದ್ದೇಶಕ್ಕೆ, ಯಾವ ಉದ್ದೇಶಕ್ಕೆ? ಲಾಭದ ಉದ್ದೇಶಕ್ಕೆ ವಿದೇಶಿ ಸರ್ಕಾರ, ವಿದೇಶಿ ಕಂಪನಿ ಅಥವಾ ವಿದೇಶಿ ವ್ಯಕ್ತಿ ಏನಾದರೂ ಹೂಡಿಕೆ ಮಾಡಿದರೆ ಅದನ್ನೇ ನಾವೇನು ಕರಿತೀವಪ್ಪ ಅಂದರೆ ವಿದೇಶಿ ಹೂಡಿಕೆ ಅಂತ ಹೇಳಿ ಕರಿತೇವೆ. ವೆರಿ ಇಂಪಾರ್ಟೆಂಟ್. ಐ ರಿಪೀಟ್ ಒನ್ಸ್ ಅಗೇನ್ ಹಿಯರ್. ಒಂದು ದೇಶದ ಉತ್ಪಾದನಾ ಚಟುವಟಿಕೆಯಲ್ಲಿ ಲಾಭದ ಉದ್ದೇಶಕ್ಕೋಸ್ಕರ ವಿದೇಶಿ ಸರ್ಕಾರ, ವಿದೇಶಿ ವ್ಯಕ್ತಿ, ವಿದೇಶಿ ಕಂಪನಿ ಏನಾದರೂ ಹೂಡಿಕೆ ಮಾಡಿದರೆ ಅದನ್ನೇ ನಾವೇನಂತ ಹೇಳಿ ಕರಿತೀವಿ ಅಂತಂದರೆ ವಿದೇಶಿ ಹೂಡಿಕೆ ಅಂತ ಹೇಳಿ ಕರಿತೇವೆ. ಸೇ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಅಂದ್ಕೊಳ್ಳೋಣ, ಭಾರತದ ಮೆಟ್ರೋ ಅಂದ್ಕೊಳ್ಳೋಣ, ಭಾರತ ಮೆಟ್ರೋ ಅಂದರೆ ಇನ್ಫ್ರಾಸ್ಟ್ರಕ್ಚರ್. ಮೆಟ್ರೋ ಬೇಡ, ಇನ್ಫ್ರಾಸ್ಟ್ರಕ್ಚರ್. ಭಾರತದ ಮೂಲಭೂತ ಸೌಕರ್ಯಗಳಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಲಾಭದ ಉದ್ದೇಶಕ್ಕೋಸ್ಕರ ವಿದೇಶಿ ಕಂಪನಿ ಅಂದರೆ ಅಮೇರಿಕಾದ ಕಂಪನಿ ಅಥವಾ ಅಮೇರಿಕಾದ ಗೌರ್ಮೆಂಟ್ ಆರ್ ಅಮೇರಿಕಾದ ಪರ್ಸನ್, ಹೀಗೆ ಯಾರಾದರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದನ್ನೇ ನಾವೇನಂತ ಹೇಳಿ ಕರಿತೀವಪ್ಪ ಅಂತಂದರೆ ಮುಖ್ಯವಾಗಿ ವಿದೇಶಿ ಹೂಡಿಕೆ ಅಂತ ಹೇಳಿ ಕರಿತೇವೆ. ಏನು? ಲಾಭದ ಉದ್ದೇಶಕ್ಕೋಸ್ಕರ ವಿದೇಶಿ ಕಂಪನಿ, ಸರ್ಕಾರ ಅಥವಾ ವ್ಯಕ್ತಿ ಏನಾದರೂ ಹೂಡಿಕೆ ಮಾಡಿದರೆ ಅದನ್ನು ನಾವೇನು ಕರಿತೀವಿ ಅಂತಂದರೆ ವಿದೇಶಿ ಹೂಡಿಕೆ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ವಿದೇಶಿ ಹೂಡಿಕೆಯಲ್ಲಿ ವಿ ಹ್ಯಾವ್ 2 ಟೈಪ್ಸ್ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ವೆಸ್ಟ್ಮೆಂಟ್ಸಲ್ಲಿ ವಿ ಹ್ಯಾವ್ 2 ಟೈಪ್ಸ್. ಫಸ್ಟ್ ಒನ್ FDI ಆ್ಯಂಡ್ FII. ಫಸ್ಟ್ ಒನ್ FDI, ಸೆಕೆಂಡ್ ಒನ್ FII. ಹಾಗಿದ್ರೆ ಏನು FDI ಅಂತಂದರೆ, ಅಥವಾ ಯಾವುದನ್ನು FDI ಅಂತ ಹೇಳಿ ಕರಿತೀವಿ? FDI ಫಾರಿನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. Second one, foreign institutional investment. Foreign direct investment and foreign institutional investment ಅಂತ ಕರಿತೇವೆ. So we'll start with FDI, foreign direct investment. ವಿದೇಶಿ ನೇರ ಹೂಡಿಕೆ ಏನು ಕರಿತೇವೆ? ವಿದೇಶಿ ನೇರ ಹೂಡಿಕೆ. ಓಕೆ, ಏನು ಸರ್ ಹಿಂಗಂದ್ರೆ? ಸಿಂಪಲ್, ಭಾರತದ ಒಂದು ಉತ್ಪಾದನಾ ಘಟಕದ ಟೋಟಲ್ ಕ್ಯಾಪಿಟಲಲ್ಲಿ, ಭಾರತದ ಉತ್ಪಾದನಾ ಘಟಕದ ಅನ್ಕೊಳ್ಳೋಣ, ಅಥವಾ ಇದನ್ನು ಉದ್ಯಮ ಅನ್ಕೊಳ್ಳೋಣ. ಯಾವ್ದು ಅನ್ಕೊಳ್ಳೋಣ? ಉದ್ಯಮ. ಉದ್ಯಮ. ಭಾರತದ ಉದ್ಯಮದ ಒಟ್ಟು ಕ್ಯಾಪಿಟಲ್ ಅಂದರೆ ಬಂಡವಾಳ, ಭಾರತದ ಉದ್ಯಮದ ಒಟ್ಟು ಬಂಡವಾಳದಲ್ಲಿ 10% ಕಡಿಮೆ ಬಂಡವಾಳ ಫಾರಿನ್ ಇದ್ದರೆ, ವೆರಿ ವೆರಿ ಇಂಪಾರ್ಟೆಂಟ್, ಭಾರತದ ಒಂದು ಉದ್ಯಮದಲ್ಲಿ ಒಟ್ಟು ಕ್ಯಾಪಿಟಲ್ ಪೈಕಿ ಅಂದರೆ ಒಟ್ಟು ಬಂಡವಾಳದ ಪೈಕಿ 10% ಕಡಿಮೆ ಬಂಡವಾಳ ವಿದೇಶಿದಿಂದ ಹೂಡಿಕೆಯಾಗಿದ್ದರೆ, ಅಂದರೆ 90% ಕ್ಯಾಪಿಟಲ್ಲು ನಮ್ಮ ಭಾರತೀಯರಿಂದ ಹೂಡಿಕೆಯಾಗಿರಬೇಕು, ಇನ್ನು 10% ಕ್ಯಾಪಿಟಲ್ ಅಥವಾ 10%ಕ್ಕಿಂತ ಕಡಿಮೆ ಬಂಡವಾಳ ವಿದೇಶಿಯಿಂದ ಹೂಡಿಕೆಯಾಗಿದ್ದರೆ ಅದನ್ನು ನಾವೇನು ಕರಿತೀವಪ್ಪ ಅಂದರೆ FII ಅಂತ ಹೇಳಿ ಕರಿತೇವೆ. ಏನಂತ ಹೇಳಿ ಕರಿತೇವೆ? FII ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್. ಏನು? ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಥವಾ ಕನ್ನಡದಲ್ಲಿ ವಿದೇಶಿ ಸಾಂಸ್ಥಿಕ ಹೂಡಿಕೆ.
ಏನು ಕರಿತೇವೆ? ವಿದೇಶಿ ಸಾಂಸ್ಥಿಕ ಹೂಡಿಕೆ. ಅರ್ಥ ಆಗ್ತಾ ಇದೆಯಲ್ಲ? ಎಸ್, ಏನು ಭಾರತದ ಒಂದು ಉದ್ಯಮದ ಒಟ್ಟು ಬಂಡವಾಳದಲ್ಲಿ 10%ಗಿಂತ ಕಡಿಮೆ ಬಂಡವಾಳ ಯಾರದ್ದಾಗಿರಬೇಕು? ವಿದೇಶಿಯರದಾಗಿರಬೇಕು. ಆವಾಗ ಅದಕ್ಕೆ ನಾವೇನು ಕರಿತೇವೆ? FII, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಅದೇ ರೀತಿ FDI ಮೀನ್ಸ್ ವಾಟ್? ಹಾಗಾದ್ರೆ FDI ಅಂತಂದ್ರೇನು? ಸಿಂಪಲ್, ಭಾರತದ ಒಂದು ಉದ್ಯಮದ ಒಟ್ಟು ಬಂಡವಾಳದಲ್ಲಿ 10%ಗಿಂತ ಹೆಚ್ಚಿನ ಬಂಡವಾಳ ಫಾರಿನ್ ಕಂಪ್ನಿಯದಿದ್ದರೆ, ಓಕೆ, ಏನು FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ, ವಿದೇಶಿ ನೇರ ಹೂಡಿಕೆ. ಏನಿಂಗಂದರೆ ಸಿಂಪಲ್, ಈಗ ಗೊತ್ತಾಯ್ತು ನಮ್ಗೆ. FII, ಲಿಸನ್, FII ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್, ಓಕೆ, ವಿದೇಶಿ ಸಾಂಸ್ಥಿಕ ಹೂಡಿಕೆ, ವಿದೇಶಿ ಸಾಂಸ್ಥಿಕ ಹೂಡಿಕೆ ಅಂದ್ರೇನು? ಭಾರತದ ಒಂದು ಉದ್ಯಮದ ಒಟ್ಟು ಉದ್ಯಮದ ಬಂಡವಾಳದಲ್ಲಿ ಬಂಡವಾಳದಲ್ಲಿ 10%ಗಿಂತ ಕಡಿಮೆ ಬಂಡವಾಳ, ಎಷ್ಟಕ್ಕಿಂತ? 10%ಗಿಂತ ಕಡಿಮೆ ಬಂಡವಾಳ ಯಾರ್ದಾಗಿರಬೇಕು? ವಿದೇಶಿಯದ್ದಾಗಿದ್ದರೆ ಅದಕ್ಕೆ ನಾವೇನು ಕರೆದ್ವಿ? FII. ಏನು ಕರಿತೇವೆ? FII. ಅದೇ FDI ಅಂತಂದರೆ FDI, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಹೂಡಿಕೆ, ವಿದೇಶಿ ನೇರ ಹೂಡಿಕೆ. ಏನಿಂಗಂದರೆ ಸಿಂಪಲ್, ಭಾರತದ ಒಂದು ಉದ್ಯಮದ, ವೆರಿ ಇಂಪಾರ್ಟೆಂಟ್, ಭಾರತದ ಒಂದು ಉದ್ಯಮದ ಒಟ್ಟು ಬಂಡವಾಳಗಳ ಪೈಕಿ, ಭಾರತದ ಒಂದು ಉದ್ಯಮದ ಒಟ್ಟು ಬಂಡವಾಳದ ಪೈಕಿ 10%ಗಿಂತ ಅಧಿಕ ಬಂಡವಾಳ, ಮೋರ್ ದೆನ್ 10% ಆಫ್ ಕ್ಯಾಪಿಟಲ್, 10%ಗಿಂತ ಅಧಿಕ ಬಂಡವಾಳ ವಿದೇಶಿಯರಿಂದ ಹೂಡಿಕೆಯಾಗಲ್ಪಟ್ಟಿದ್ದರೆ ಆ ಒಂದು 10%ಗಿಂತ ಹೆಚ್ಚು ಬಂಡವಾಳವನ್ನು FDI ಅಂತ ಹೇಳಿ ಕರಿತೇವೆ. ಸಿಂಪಲ್, 10%ಗಿಂತ ಕಡಿಮೆ ಇದ್ದರೆ FII, 10%ಗಿಂತ ಜಾಸ್ತಿ ಇದ್ದರೆ FDI. ಸಿಂಪಲ್, ಓಕೆ. ಹಾಗಿದ್ರೆ ಸುದ್ದಿಯಲ್ಲಿರುವಂಥದ್ದೇನು? ಕೆಲವೊಂದಿಷ್ಟು ಕಳೆದ ಫ್ಯೂ ಕನ್ಸರ್ಕೇಟಿವ್ ಇಯರ್ಸನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ, ಫಾರಿನ್ ಇನ್ವೆಸ್ಟ್ಮೆಂಟ್ ನಮಗೇನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಸ್, ಅಂದರೆ ಇಲ್ಲಿ ನೋಡ್ರಿ, ದೇಶದ ಆರ್ಥಿಕ ಸ್ಥಿತಿಗತಿಗೆ ಸಂಬಂಧಪಟ್ಟಂತೆ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ದೇಶ ಹೆಚ್ಚಿನ ಫಾರಿನ್ ಇನ್ವೆಸ್ಟ್ಮೆಂಟ್ ಹೊಂದಿದೆ ಅಂತಂದರೆ ಅದರ ಅರ್ಥ ಏನಪ್ಪ ಅಂದರೆ ದಟ್ ಕಂಟ್ರಿ ಇಸ್ ಡೆವಲಪಿಂಗ್ ಆರ್ ಡೆವಲಪ್ಡ್, ದಟ್ ಕಂಟ್ರಿ ಇಸ್ ಡೆವಲಪಿಂಗ್ ಆರ್ ಡೆವಲಪ್ಡ್ ಅಂತ ಅರ್ಥ. ಎರಡನೇನಪ್ಪ ಅಂತಂದರೆ ದಟ್ ಕಂಟ್ರಿ ಇಸ್ ಮೇಂಟೈನಿಂಗ್ ಗುಡ್ ರಿಲೇಷನ್ಶಿಪ್ ವಿತ್ ಫಾರಿನ್ ಕಂಟ್ರೀಸ್ ಅಂತ ಅರ್ಥ. ಥರ್ಡ್ ಒನ್ ಏನಪ್ಪ ಅಂದರೆ ದಟ್ ಕಂಟ್ರಿ ಇಸ್ ಕ್ರಿಯೇಟಿಂಗ್ ಗುಡ್ ಎನ್ವಿರಾನ್ಮೆಂಟ್ ಟು ಇನ್ವೆಸ್ಟ್ ಫಾರಿನರ್ಸ್, ನಮ್ಮ ದೇಶದಲ್ಲಿ ವಿದೇಶಿಯರು ಬಂದು ಹೂಡಿಕೆ ಮಾಡಲಿಕ್ಕೆ ಉತ್ತಮ ವಾತಾವರಣವನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದೇವೆ ಅಂತ ಅರ್ಥ. ಅದನ್ನೇ ನಾವು ನೋಡ್ತಾ ಹೋಗ್ತೇವೆ. ಸೊ ಆದರೆ ಇತ್ತೀಚಿನ ಕೆಲವು ದಿನಗಳಿಂದ ಏನಾಗ್ತಾ ಇದೆಪ್ಪ ಅಂದರೆ ನಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಬರ್ತಾ ಇದೆ ಫಾರಿನ್ ಕಂಟ್ರಿಯಿಂದ. ಇಲ್ಲಿ ನೋಡಿ, ಕಳೆದ ವರ್ಷ ಅಂದರೆ 2022-23 ಎಕಾನಾಮಿಕ್ ಇಯರ್ ನಾವು ನೋಡಿದ್ವಿ ಅಂತಂದರೆ 22-23 ಎಕಾನಾಮಿಕ್ ಇಯರಲ್ಲಿ ನಮಗೆ FDI ಏನಾಗ್ತಾ ಬಂದ ಕಡಿಮೆ ಆಗ್ತಾ ಬರ್ತಾ ಇದೆ. ಅಂದರೆ 1% ಕಡಿಮೆ ಆಯಿತು. ಏನಿತ್ತು? 1% ಕಡಿಮೆ ಆಯಿತು. ಈ 1% ಕಡಿಮೆ ಆಗಿದ್ದು ಮ್ಯಾಟ್ರ್ ಅಲ್ಲ, ಸುಮಾರು ವರ್ಷಗಳಿಂದ ನಮಗೇನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇಲ್ಲಿ ನೋಡಿ ಯಾವ ರೀತಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಂದರೆ, ಇಲ್ಲಿ ನೋಡಿ 2022-23 ಸಾಲಿನಲ್ಲಿ ನಮಗೆ ಬಂದಿದ್ದು 7,100, 2022-23 ಸಾಲಿನಲ್ಲಿ ನಮಗೆ ಬಂದಿದ್ದು $7,135 ಕೋಟಿ. ಎಷ್ಟು? ಕೋಟಿ ಡಾಲರ್ ಬಂದಿತ್ತು. ಬಟ್ ಈ ಸಲ 2023-24 ಕಳೆದ ಸಲ 2023-24 ಪ್ರೀವಿಯಸ್ ಫೈನಾನ್ಷಿಯಲ್ ಇಯರಲ್ಲಿ ಎಷ್ಟು ಬಂದಿದೆ ಅಂತಂದರೆ 7,095 ಕೋಟಿ ಡಾಲರ್ ಬಂದಿದೆ. ಅಂದರೆ ಕಡಿಮೆ ಆಗಿದೆ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ? 1% ಕಡಿಮೆ ಆಗಿದೆ. ಸರ್ 1% ಕಡಿಮೆ ಆದರೆ ನಮಗೇನು ಸಮಸ್ಯೆ ಇಲ್ಲಲ್ರಿ? ನಾಟ್ ಲೈಕ್ ದ್ಯಾಟ್. ನಾವು ಕೆಲವೊಂದಿಷ್ಟು ಸಮ್ ಪ್ರೀವಿಯಸ್ ಕನ್ಸರ್ಕೇಟಿವ್ ಇಯರ್ಸನ್ನು ನೋಡ್ತಾ ಹೋದ್ವಿ ಅಂತಂದರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಯಾವ ರೀತಿ? ಇಲ್ಲಿ ನೋಡಿ, 2019-20 ಎಷ್ಟು ಬಂದಿತ್ತು? $7,439 ಬಂದಿತ್ತು. $7,439 ಬಂದಿತ್ತು. ಇವಾಗ ಕಡಿಮೆ ಅಂದರೆ ಕೆಲವೊಂದಿಷ್ಟು ಪ್ರೀವಿಯಸ್ ಇಯರ್ಸನ್ನು ಕಂಪೇರ್ ಮಾಡಿದಾಗ ಬರ್ತಾ ಏನಾಗ್ತಾ ಇದೆಪ್ಪ ಅಂದರೆ ನಮ್ಮ
ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಕರಿತೀವಿ. ಯಾಕೆ ಈ ಒಂದು ಸಮಸ್ಯೆ ಆಗ್ತಾ ಇದೆ, ಕಾರಣಗಳೇನಾಗಿದ್ದರೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಹಿಂಜರಿತ. ಅಂದರೆ ಇಂಡಿಯನ್ ಎಕಾನಮಿ ಇದಕ್ಕೆ ಮೇನ್ ರೀಸನ್ ಅಲ್ಲ, ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಅಂತ ಹೇಳಿ ಕರಿತೀವಿ. ಡ್ಯೂ ಟು ದಿ ಪ್ಯಾಂಡಮಿಕ್ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ವಾಸ್ ಹ್ಯಾಪನ್ಡ್ ಇನ್ ಎ ಗ್ಲೋಬಲ್ ಎಕಾನಮಿ. ಜಗತ್ತಿನ ಆರ್ಥಿಕತೆ ಹಿಂಜರಿತ ಕಾಣ್ತಾ ಇದೆ, ಅದಕ್ಕೋಸ್ಕರ ಕಡಿಮೆ ಆಗ್ತದೆ ಅನ್ನುವಂಥದ್ದು ಒಂದನೇದ್ದು. ಓಕೆ, ಇದ್ರ ಜೊತೆಗೆ ಭಾರತದಲ್ಲಿನ ಸ್ಥಿತಿಗತಿ FDI ಇಳಿಕೆಗೆ ಪ್ರಮುಖ ಕಾರಣ, ಅದರ ಜೊತೆಗೆ ಒಳಹರಿವನ್ನು ಪ್ರವಹಿಸಿದೆ. ಆದರೆ ಭಾರತದಲ್ಲಿನ FDI ಇಳಿಕೆ ಪ್ರಮುಖ ಕಾರಣ ನಮ್ಮ ಆರ್ಥಿಕ ಸ್ಥಿತಿಗತಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಇದು ನಮಗೆ ಪ್ರಮುಖವಾದ ಕಾರಣ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡಿ, ಹಾಗಿದ್ರೆ ವೆರಿ ಇಂಪಾರ್ಟೆಂಟ್ FDI ಬಗ್ಗೆ ನಮಗೊಂದಿಷ್ಟು ಮಾಹಿತಿ ಇದೆ. ಇಲ್ಲಿ ಸುಮಾರು 2015, 16, 17, 18 ಈ ರೀತಿ ನಮಗೇನಪ್ಪ ಅಂತಂದರೆ ನೋಡಿ ಜಾಸ್ತಿ ಆಗ್ತಾ ಹೋಗಿದ್ದು. ನೆಕ್ಸ್ಟ್ ಕೆಲವೊಂದಿಷ್ಟು ವರ್ಷ ಆದಮೇಲೆ ನಮ್ದು ಏನಾಗ್ತದೆ, ಕಡಿಮೆ ಆಗ್ತಾ ಇದೆ. ಅಂದರೆ ನಾವು ಹೋಗಿ ಇನ್ಕ್ರೀಸ್ ಆಗಿದ್ದು, ಇವಾಗ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಇದೆ. ಇಕ್ವಿಟಿಯ ಒಳಹರಿವು ಅಂತ ಕರಿತೀವಿ. ಎಷ್ಟು ಇನ್ಫ್ಲೋ ಆಯಿತು ನೋಡಿರಿ, ಸುಮಾರು ವರ್ಷಗಳಲ್ಲಿ ನಮಗೇನಾಗಿತ್ತು, ಜಾಸ್ತಿ ಆಗ್ತಾ ಬರ್ತಾ ಇತ್ತು. ಸೊ ಇಲ್ಲಿ ಜಾಸ್ತಿ ಮತ್ತು ಇವಾಗ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಿದ್ರೆ ಭಾರತದಲ್ಲಿ ಅತಿ ಹೆಚ್ಚು FDI ಹೊಂದಿರುವಂಥ ದೇಶಗಳು, ನಮ್ಮ ದೇಶಕ್ಕೆ ಯಾವ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿದವು, ಕಂಟ್ರಿ. ಎಸ್ ವೆರಿ ಇಂಪಾರ್ಟೆಂಟ್. ಯಾವ ಕಂಟ್ರಿಗಳು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಹೂಡಿಕೆ ಮಾಡಿದ್ದವು ಅಂತ ನೋಡಿದ್ರೆ, ಫಸ್ಟ್ ವೆರಿ ಇಂಪಾರ್ಟೆಂಟ್ ಸಿಂಗಪೂರ್, ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಸಿಂಗಪೂರ್. ಎರಡನೇದು ಯಾವುದು ಅಂತಂದರೆ ಮಾರಿಷಸ್. ಯಾವುದು, ಮಾರಿಷಸ್. ಮೂರನೇದು USA. ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು FDIನ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸಿಂಗಪೂರ್, 2 ಮಾರಿಷಸ್, 3 ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟ್ಲಿ USA. ಹಾಗಾದರೆ ವಿಚ್ ಸ್ಟೇಟ್ ಹ್ಯಾವ್ ಹೈಯೆಸ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ? ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಇದೆ? ಮೊದಲು ಕರ್ನಾಟಕ ಮೊದಲ ಸ್ಥಾನದಲ್ಲಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ನಾವೇನು ಮಾಡಿದ್ದೀವಪ್ಪ ಅಂದರೆ 3ನೇ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ಅತಿ ಹೆಚ್ಚು ಫಾರಿನ್ ಇನ್ವೆಸ್ಟ್ಮೆಂಟ್ ಎಲ್ಲಿದೆಪ್ಪ ಅಂತಂದರೆ ಮಹಾರಾಷ್ಟ್ರ, 2ನೇ ಸ್ಥಾನ ಗುಜರಾತ್, 3ನೇ ಸ್ಥಾನ ಕರ್ನಾಟಕ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಯಾವುದಿದೆ ಅಂತಂದರೆ ಮಹಾರಾಷ್ಟ್ರ. ಸೆಕೆಂಡ್ ಯಾವುದಿದೆ, ಗುಜರಾತ್. ಥರ್ಡ್ ಯಾವುದಿದೆಪ್ಪ ಅಂತಂದರೆ ಕರ್ನಾಟಕ. ಆದರೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ದಾಗ ಕರ್ನಾಟಕ ಫಸ್ಟ್ ಇತ್ತು. ಅನ್ಫಾರ್ಚುನೇಟ್ಲಿ ಈ ಸಲ ನಾವೇನು ಮಾಡಿದ್ದೇವಪ್ಪ ಅಂತಂದರೆ 3ನೇ ಸ್ಥಾನಕ್ಕೆ ಬಂದಿದ್ದೀವಿ. ಹಾಗಾದರೆ ಭಾರತದ ಯಾವ ವಲಯಗಳಲ್ಲಿ ಹೆಚ್ಚಿನ ಹೂಡಿಕೆ ಇದೆ ಅನ್ನೋದನ್ನು ನೋಡಿದರೆ, ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಾ ಇದೆ ನಮ್ಗೆ. ಹೈಯೆಸ್ಟ್ ಯಾವ ವಲಯ, ಸೆಕ್ಟರ್ ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಸೆಕ್ಟರ್ ಯಾವುದು ಅಂತ ನೋಡೋದಂತಂದರೆ ವಲಯವಾರು ನಾವು ತಗೋತಾ ಹೋದಾಗ ಅತಿ ಹೆಚ್ಚು ಹೂಡಿಕೆ ಆಗಿದ್ದು ವೆರಿ ಇಂಪಾರ್ಟೆಂಟ್ ನೋಡ್ರಿ, ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಆ್ಯಂಡ್ ಹಾರ್ಡ್ವೇರ್ಸ್. ಯಾವುದು, ಕಂಪ್ಯೂಟರ್ ಆ್ಯಂಡ್ ಹಾರ್ಡ್ವೇರ್. ಕಂಪ್ಯೂಟರ್ ಸಾಫ್ಟ್ವೇರ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಅಂತ ಹೇಳಿ ಕರಿತೇವೆ. ಅತಿ ಹೆಚ್ಚು ಹೂಡಿಕೆ ಬರ್ತಾ ಇದೆ. ಅದರ ಜೊತೆಗೆ ಸೆಕೆಂಡ್ ಯಾವುದಪ್ಪ ಅಂತಂದರೆ ಸರ್ವಿಸ್ ಸೆಕ್ಟರ್. ಥರ್ಡ್ ಒನ್ ಯಾವುದಪ್ಪ ಅಂದರೆ ಆಟೋಮೊಬೈಲ್ಸ್. ಅದು ನೆಕ್ಸ್ಟ್ ಸೆಕೆಂಡ್ ಯಾವುದಪ್ಪ ಅಂದರೆ ಫಸ್ಟ್ ಕಂಪ್ಯೂಟರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ಸ್, ಸೆಕೆಂಡ್ ಯಾವುದು ಆಟೋಮೊಬೈಲ್ಸ್ ಆ್ಯಂಡ್ ಥರ್ಡ್ ಸರ್ವಿಸ್ ಸೆಕ್ಟರ್. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಕ್ಕೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ನಮಗೆ ಸಂಬಂಧಪಟ್ಟಾಗೆ ಅಂದರೆ ಇದಿಷ್ಟು ನಮ್ಮ ಎದಕ್ಕಪ್ಪ ಅಂತಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಮುಖ ಮಾಹಿತಿಯಾಗಿತ್ತು. ಇಂಥದ್ದೇ ಮತ್ತೊಂದು ಪ್ರಮುಖ ಕರೆಂಟ್ ಅಫೇರ್ನ ಡಿಸ್ಕಸ್ ಮಾಡ್ತೇವೆ. ಸೊ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ, ಸೊ ಈ ರೀತಿಯಾದಂಥ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.